ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನಸ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದಾದ್ಯಂತ ಕರೆದಿರುವಂಥ BMTC ಹುದ್ದೆಗಳಿಗೆ ಅರ್ಜಿಗಳನ್ನು ಯಾವ ರೀತಿ ಸಲ್ಲಿಸೋದು ಅದು ಕೂಡ ತುಂಬ ಸಿಂಪಲ್ ಆಗಿ ನಿಮ್ಮ ಫೋನ್ನಲ್ಲೇ ಯಾವ ರೀತಿ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋ ಒಂದು ಸಲ ನೋಡಿಬಿಟ್ರೆ ಸಾಕು, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿಬಿಟ್ರೆ ಸಾಕು, ನೀವೇ ಈಸಿಯಾಗಿ ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ತೀರಾ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು. ಮತ್ತು ನಾನು ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅಲ್ಲಿ ಜಾಯ್ನ್ ಆಗಿ ಫೋನ್ ನಂಬರ್ ತೊಗೊಂಡು ಡೈರೆಕ್ಟಾಗಿ ಕಾಲ್ ಮಾಡಿ ಕೂಡ ಕೇಳ್ಬೋದು. ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಕಸ್ಮಾತ್ ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋದಲ್ಲಿ ಯಾವುದೂ ಡೌಟ್ ಇರದೇ ಇರೋ ರೇಂಜಿಗೆ ಹೇಳಿರ್ತೀನಿ. ಆದರೂ ಕೂಡ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ಫಸ್ಟು ದಯವಿಟ್ಟು ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಂತ ಅಂದರೆ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸು, ಸ್ಕಾಲರ್ಶಿಪ್ ಅಪ್ಡೇಟ್ಸು, ಅದೇ ರೀತಿ ಅಪ್ಲಿಕೇಶನ್ಗಳನ್ನ ಯಾವ ರೀತಿ ಹಾಕೋದು ಅನ್ನೋದನ್ನು ಕೂಡ ವಿಸ್ತಾರವಾಗಿ, ತುಂಬ ಸರಳವಾಗಿ, ತುಂಬ ಸಿಂಪಲಾಗಿ ಹೇಳ್ಕೊಡ್ತೀನಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ, ಇದನ್ನು ಯಾವ ರೀತಿ ಅಪ್ಲಿಕೇಶನ್ನ ಹಾಕೋದು ಅದು ಕೂಡ ಫೋನಲ್ಲಿ ಅಂತ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ನಿಮ್ಮ ಫೋನಲ್ಲಿ ಕ್ರೋಮ್ ಬ್ರೌಸರ್ ಅಥವಾ ಯಾವುದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ನಿಮಗೆ ಯಾವುದು ಹೆಲ್ಪ್ ಆಗುತ್ತೆ ಆ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಕ್ರೋಮ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ. ಸೊ ಆ ಸರ್ಚ್ ಬಾಕ್ಸ್ನಲ್ಲಿ ಏನಿಲ್ಲ, ನೀವು ಸಿಂಪಲ್ಲಾಗಿ ಸರ್ಚ್ ಬಾಕ್ಸ್ನಲ್ಲಿ ಹೋಗಿಬಿಟ್ಟು KEA ಅಂತ ಟೈಪ್ ಮಾಡಬೇಕು. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇದು ಕರೆದಿರೋದು PMTC KEAದಲ್ಲಿ ಕರೆದಿದ್ದಾರಂತ. ಸೊ ನೀವು ಅಲ್ಲಿ ಟೈಪ್ ಮಾಡ್ಕೊಳ್ಬೋದು, KEA ಅಂತ ಟೈಪ್ ಮಾಡಿ ಜಸ್ಟ್ ಸರ್ಚ್ ಕೊಟ್ಟರೆ ಈ ರೀತಿ KEA ಹೋಮ್ ಅಂತ ಬರುತ್ತೆ. ಅದ್ರ ಮೇಲೆ ಜಸ್ಟು ಕ್ಲಿಕ್ ಮಾಡಿ. ಸೊ KEA ಹೋಮ್ ಮೇಲೆ ನೀವು ಈ ರೀತಿ ಕ್ಲಿಕ್ ಮಾಡೋ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡ್ತಿದ್ದೀರ ತಾನೇ, ಈ ರೀತಿಯ ಇಂಟರ್ಫೇಸ್ ಓಪನ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಬೇಕು, ಸರ್ವರ್ ತುಂಬ ಸ್ಲೋ ಇದೆ. ಸೊ ಆಮೇಲೆ ರೈಟ್ ಸೈಡಲ್ಲಿ 3 ಕಾಲಮ್ ಕಾಣುತ್ತೆ, ನೀವು ನೋಡ್ಬೋದು. ರೈಟ್ ಸೈಡಲ್ಲಿ 3 ಕಾಲಮ್ ಕಾಣುತ್ತೆ. ಸೊ ಇಲ್ಲೆಲ್ಲ ನೋಟಿಫಿಕೇಷನ್ಗಳನ್ನು ನೋಡ್ಬೋದು ಸ್ಕ್ರೀನ್ ಮೇಲೆ. ಇದೇ ರೀತಿ ಬರ್ತಾ ಇರುತ್ತೆ. ಫೋನಲ್ಲಿ ರೈಟ್ ಸೈಡಲ್ಲಿ ಈ ರೀತಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೇಮಕಾತಿ ಅಂತ ಕಾಣಿಸ್ತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲೆಲ್ಲ BMTC ಅಂತ ಇಲ್ಲಿ ಕಾಣಿಸ್ತಿದೆ ನೋಡಿ, BMTC ನೇಮಕಾತಿ, KUSW BMTC ಎಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಬೋದು BMTC ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ NHK ಮತ್ತು HK. ನಾನ್ ಹೈದರಾಬಾದ್ ಕರ್ನಾಟಕ ಕರೆದಿದ್ದಾರೆ. ನಿಮ್ದು ಯಾವುದು ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನಾನ್ ಹೈದರಾಬಾದ್ ಕರ್ನಾಟಕದ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಹೇಳ್ತಾ ಇದ್ದೀನಿ NHK. ಸೊ ಅದ್ರ ಮೇಲೆ ಲಿಂಕ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗುತ್ತೆ, ಏನಕ್ಕಂತಂದರೆ ಸರ್ವರ್ ಸ್ಲೋ ಇದೆ. ಆಮೇಲೆ ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದ ತಕ್ಷಣ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಹೋಗಿ, ಏನಕ್ಕಂತಂದರೆ ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಲ್ವಾ. ಸೊ ನೀವು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಿಡಲ್ ಕಾಣಿಸ್ತಿದೆ ನೋಡಿ, ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡ್ಕೊಂಡ ತಕ್ಷಣವೇ ಅಪ್ಲಿಕೇಶನ್ ಪೋರ್ಟಲ್ ಓಪನ್ ಆಗುತ್ತೆ. ಇಲಾಖೆ ಹೆಸರು, ಡಿಪಾರ್ಟ್ಮೆಂಟ್ ಕೇಳುತ್ತೆ. ನೀವು ಜಸ್ಟ್ ಏನಿಲ್ಲ ಡಿಪಾರ್ಟ್ಮೆಂಟ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ಓನ್ಲಿ ಒನ್ ಡಿಪಾರ್ಟ್ಮೆಂಟ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಅರ್ಜಿ ಸಲ್ಲಿಸುವ ಪೋಸ್ಟ್ ಕಂಡಕ್ಟ್ರ್, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮೇಲೆ ಕಂಡಕ್ಟ್ರ್ ಬರುತ್ತೆ. ಇವಾಗ ಮೇನ್ ಫಿಲಪ್ ಮಾಡ್ಕೊಳ್ಳೋದಿರುತ್ತೆ. ಇಲ್ಲಿ ಅರ್ಜಿದಾರರ ಹೆಸರು, ಜನ್ಮ ದಿನಾಂಕ, ಇವೆಲ್ಲ SSLC ಮಾರ್ಕ್ಸ್ ಕಾರ್ಡಲ್ಲಿರೋ ಥರನೇ ಫಿಲಪ್ ಮಾಡಬೇಕು. ಅರ್ಜಿದಾರರ ಹೆಸರು, ಜನ್ಮ ದಿನಾಂಕ, ತಾಯಿ ಹೆಸರು, ತಂದೆ ಹೆಸರು, ಆಮೇಲೆ ಜೆಂಡರ್ ಕೇಳುತ್ತೆ, ಮೇಲ್ ಫೀಮೇಲು, ಇದನ್ನು ಸರಿಯಾಗಿ ನೋಡ್ಕೊಂಡು ಮಾಡಿ. ಆಮೇಲೆ ಎತ್ತರ, ಹೈಟ್ ಕೇಳುತ್ತೆ, ನಿಮ್ದು ಎಷ್ಟು ಹೈಟ್ ಸೆಂಟಿಮೀಟ್ರ್ ಇದೆ ಅದನ್ನು ಫಸ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ದು ಏನು ಹೈಟ್ ಇದೆ ಅದನ್ನು. ಆಮೇಲೆ ಶಾಶ್ವತ ವಿಳಾಸ ಕೇಳುತ್ತೆ, ಆಧಾರ್ ಕಾರ್ಡಲ್ಲಿ ಏನು ನಿಮ್ದು ಅಡ್ರೆಸ್ ಇದೆ ಅಲ್ವಾ, ಸೊ ಆಧಾರ್ ಕಾರ್ಡಲ್ಲಿ ಇರೋ ಥರನೇ ಅಡ್ರೆಸ್ನ ಹಾಕಿ. ಅದಾದಮೇಲೆ ಕೆಳಗಡೆ ಡಿಸ್ಟಿಕ್ ಎಲ್ಲ ಸೆಲೆಕ್ಷನ್ ಕೇಳುತ್ತೆ, ಡಿಸ್ಟಿಕ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ದು ಯಾವ ಡಿಸ್ಟಿಕ್ಕು. ಆಮೇಲೆ ತಾಲೂಕೆಲ್ಲ ಟೈಪ್ ಮಾಡಿ ಸರಿಯಾಗಿರೋದು. ಆಮೇಲೆ ಪಿನ್ ಕೋಡು, ಸ್ಟೇಟು, ಪಿನ್ ಕೋಡು ಎಲ್ಲ ಕೇಳುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ದು ಏನಾದರೂ ಪ್ರೆಸೆಂಟ್ ಅಡ್ರೆಸ್ಸು, ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದ್ದರೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಡಾಟಾ ಫಿಲಪ್ ಆಗುತ್ತೆ. ಸೊ ಇಲ್ಲಾಂದರೆ ನೀವು ಟೈಪ್ ಮಾಡ್ಕೊಳ್ಳಿ. ಇದು ಅಡ್ರೆಸ್ ಒಂದು ಇಷ್ಟೇ ಸಿಂಪಲ್ ಆಗಿದೆ. ಅದೇ ರೀತಿ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಬನ್ನಿ. SSLCದು ಡೀಟೇಲ್ಸ್ ಕೇಳುತ್ತೆ. ಸೊ SSLC ಡೀಟೇಲ್ಸ್ ಕೇಳಿದಾಗ SSLC ಬೋರ್ಡಲ್ಲಿ ಏನಿಲ್ಲ, ಜಸ್ಟು SSLC ಬೋರ್ಡ್ ಅಂತ ಕಾಣಿಸ್ತಿದೆ ನೋಡಿ ಇಲ್ಲಿ. ಸೊ ಆ SSLC ಬೋರ್ಡ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಅಂತ ಆಪ್ಷನ್ ಕಾಣಿಸ್ತಿದೆ SSLC ಮೇಲೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ SSLC ಕೇಳುತ್ತೆ, CBSE ಕೇಳುತ್ತೆ, ಅದರ್ಸ್ ಕೇಳುತ್ತೆ. ಆಲ್ಮೋಸ್ಟ್ ಎಲ್ಲರದ್ದು SSLC ಇರುತ್ತೆ, ಇಲ್ಲಾಂದರೆ CBSE ಇರುತ್ತೆ. ಸೊ SSLC ಇದ್ದವ್ರು SSLC ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ SSLC ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ, SSLC ರಿಜಿಸ್ಟ್ರೇಷನ್ ನಂಬರ್ ಹಾಕಿ. ಆಮೇಲೆ ತೆರಗಡೆ ಆದ ವರ್ಷ ಅಂದರೆ ಪಾಸಿಂಗ್ ಇಯರ್ ಕೇಳುತ್ತೆ. ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ ನೋಡಿ ಪಾಸಿಂಗ್ ಇಯರ್, ಲೆಫ್ಟ್ ಸೈಡು ಕೆಳಗಡೆ ಇರುತ್ತೆ. ಆಮೇಲೆ ಸ್ಕೂಲ್ ಕೋಡ್ ಕೇಳುತ್ತೆ, ಅದು ಕೂಡ ಲೆಫ್ಟ್ ಸೈಡು ಕೆಳಗಡೆ ಇರುತ್ತೆ, ಅದನ್ನು ಕೂಡ ಹಾಕಿ. ಆಮೇಲೆ ಕ್ಯಾಟಗರಿ, ನಿಮ್ದು ಯಾವ ಕ್ಯಾಟಗರಿ ಇದೆ ಕೇಳುತ್ತೆ. ಕೆಳಗಡೆ SCನೋ STನೋ, ನಿಮ್ದು ಕ್ಯಾಟಗರಿ 1 2A 2Bನೋ ಎಲ್ಲ ಕೇಳುತ್ತೆ. ನಿಮ್ದು ಯಾವ ಕ್ಯಾಟಗರಿ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಯಾವ ಕ್ಯಾಟಗರಿ ಇದೆ ಅಂತ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ RD ನಂಬರ್ ಕೇಳುತ್ತೆ. ನಿಮ್ಮದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟಲ್ಲಿ RD ನಂಬರ್ ಇರುತ್ತೆ. ಆ RD ನಂಬರನ್ನು ನೀವು ಇಲ್ಲಿ ಫಿಲಪ್ ಮಾಡಬೇಕಿರುತ್ತೆ. ಅದನ್ನು ಕೂಡ ಏನು ಮಿಸ್ಟೇಕ್ ಇಲ್ಲದೆ ಫಿಲಪ್ ಮಾಡ್ಕೊಳ್ಳಿ. ಅದೇ ರೀತಿ
ಆಮೇಲೆ ಜಾತಿ ಹೆಸರು ಕೂಡ ಎಲ್ಲ ಕಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಇರುತ್ತೆ, ಅದನ್ನು ಹಾಕಿ. ಡೇಟ್ ಆಫ್ ಇಶ್ಯೂ ಕೇಳುತ್ತೆ, ಅದನ್ನು ಹಾಕಿ ಅಂತ ಹೇಳ್ತಾ ಆಮೇಲೆ ಕೆಳಗಡೆ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಹಾಕಿ, ಇಲ್ಲಾಂದರೆ ನಾನ್ ಅಂತ ಹಾಕಿ. ಅದಾದಮೇಲೆ ಕೆಳಗಡೆ ನೀವು ರೂರಲ್ ಕ್ಯಾಂಡಿಡೇಟು ಕನ್ನಡ ಮೀಡಿಯಮ್ ಅಂತ ಕೇಳುತ್ತೆ, ಅಂದರೆ ಗ್ರಾಮೀಣ ಮಾಧ್ಯಮ ಕನ್ನಡ ಮಾಧ್ಯಮ ಎರಡೂ ಇದ್ದರೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಾಂದರೆ ಯಾವ್ದಾದ್ರು ಒಂದಿದ್ರೆ ಕ್ಲಿಕ್ ಮಾಡಿ, ಎರಡೂ ಇಲ್ಲಾಂದರೆ ಬಿಟ್ಬಿಡಿ ಅಷ್ಟೇ. ಸೊ ಇದು ನಿಮ್ಗೆ ಕಾಣಿಸ್ತಿದೆ ಇರಬೇಕು. ಮೀಸಲಾತಿ ಕ್ಲೈಮ್ ಮಾಡುತ್ತಿದ್ದೀರಾ ರೂರಲ್ಲು ಕನ್ನಡ ಇದ್ದರೆ ಮಾಡಿ, ಇಲ್ಲಾಂದರೆ ಏನೂ ಪ್ರಾಬ್ಲಮ್ ಇರಲ್ಲ. ಸೊ ಇವಾಗ ಮತ್ತೆ ಕೆಳಗಡೆ ವಿದ್ಯಾರ್ಹತೆ ವಿವರಗಳನ್ನು ನಾವು ಕೆಳಗಡೆ ನೋಡ್ತಾ ಹೋಗೋಣ. ನೀವು 10ನೇ ತರಗತಿ PUC ಡಿಪ್ಲೊಮಾದಲ್ಲಿ ಭಾಷೆಯಲ್ಲಿ ವ್ಯಾಸಂಗ ಮಾಡಿದ್ದೀರಾ, ಅದು ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ತೊಗೊಂಡಿದ್ದೀರಾ, ಕನ್ನಡ ಏನಾದರೂ ಇದೆಯಾ ಅಂತ. ಫಸ್ಟ್ ಲ್ಯಾಂಗ್ವೇಜ್ ಆಲ್ಮೋಸ್ಟ್ ಕನ್ನಡ ಇರುತ್ತೆ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನೇ ಇಟ್ಕೊಳ್ಳಿ. ಆಮೇಲೆ ಶೈಕ್ಷಣಿಕ ಅರ್ಹತೆ ಕೇಳುತ್ತೆ, ಸೆಕೆಂಡ್ PUC ಆರ್ಟ್ಸು ಸೈನ್ಸು ಕಾಮರ್ಸು, ಇಲ್ಲಾಂದರೆ CBSE, ಇಲ್ಲಾಂದರೆ 3 ಇಯರ್ಸ್ ಡಿಪ್ಲೊಮಾ ಯಾವುದಿದೆ ನಿಮ್ಮದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಸೆಲೆಕ್ಟ್ ಮಾಡ್ಕೊಂಡಾದ ಆದ ತಕ್ಷಣವೇ ಕೆಳಗಡೆ ಮತ್ತೆ ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಕೇಳುತ್ತೆ. ಇದನ್ನು ಕೂಡ ಮಾರ್ಕ್ಸ್ ಕಾರ್ಡಲ್ಲಿ ಏನು ಇರುತ್ತೆ ಅಲ್ಲ ಆ ರೀತಿ ಮಾರ್ಕ್ಸ್ ಕಾರ್ಡಲ್ಲಿ ಇರೋ ರೀತಿಯೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾರ್ಕ್ಸ್ ಕಾರ್ಡಲ್ಲಿ ಏನು ರಿಜಿಸ್ಟ್ರೇಷನ್ ನಂಬರ್ ಇದೆ ಅದನ್ನು ಹಾಕಿ, ಪಾಸಿಂಗ್ ಇಯರ್ ಹಾಕಿ. ಆಮೇಲೆ ಸ್ಕೂಲ್ ಕೋಡು ಕೂಡ ಮಾರ್ಕ್ಸ್ ಕಾರ್ಡಲ್ಲಿ ಲೆಫ್ಟ್ ಸೈಡು ಕೆಳಗಡೆ ಇರುತ್ತೆ, ಸ್ಕೂಲ್ ಕೋಡು ಅದನ್ನು ಹಾಕಿ. ಆಮೇಲೆ ಇದು ನಿಮ್ಮದು ಸೆಕೆಂಡ್ PUCದಲ್ಲಿ ಪರ್ಸೆಂಟೇಜು CGPA ಏನೋ ಕೇಳುತ್ತೆ, ಪರ್ಸೆಂಟೇಜ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. CGPA ಇದ್ದರೂ CGPA ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಬೋರ್ಡ್ ಯಾವ್ದು ಕೇಳುತ್ತೆ, ನಿಮ್ಮದು ಯಾವ ಬೋರ್ಡ್ ಇದೆ ಅದನ್ನು ಸೆಲೆಕ್ಟ್ ಮಾಡೋಕ್ಕೆ KSEB ಏನೋ ಅಥವಾ ಕರ್ನಾಟಕ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಟೋಟಲ್ ಮಾರ್ಕ್ಸ್ ಎಲ್ಲ ಕೇಳುತ್ತೆ, ಅದನ್ನೆಲ್ಲ ಫಿಲಪ್ ಮಾಡಿ. ಆಮೇಲೆ ಪರೀಕ್ಷೆ ಅಂದರೆ ಎಕ್ಸಾಮ್ ಸೆಲೆಕ್ಷನ್ ಸೆಂಟ್ರ್ ಕೇಳುತ್ತೆ, ನಿಮ್ದು ಯಾವುದು ನಿಯರ್ ಬೈ ಆಗುತ್ತೆ ಎಕ್ಸಾಮ್ ಸೆಲೆಕ್ಷನ್ ಸೆಂಟ್ರ್, ನಿಮ್ಗೆ ಯಾವ್ದು ಇಷ್ಟ ಇರೋದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಸ್ಕ್ರೋಲ್ ಮಾಡ್ತಾ ಹೋಗಿ, ಇದು ಕಂಡಕ್ಟರ್ ಪರವಾನಗಿ ವಿವರಗಳು ಅಂದರೆ ಕಂಡಕ್ಟರ್ ಲೈಸೆನ್ಸ್ ಇರುತ್ತೆ, ಕಂಡಕ್ಟರ್ ಲೈಸೆನ್ಸ್ದು ಸಂಖ್ಯೆ ಕೇಳುತ್ತೆ, ಲೈಸೆನ್ಸ್ ನಂಬರ್ ಕೇಳುತ್ತೆ, ಅದನ್ನು ಹಾಕಿ. ಆಮೇಲೆ ಲೈಸೆನ್ಸ್ ಪಡೆದ ದಿನಾಂಕ ಕೇಳುತ್ತೆ, ಅದನ್ನು ಹಾಕಿ. ಆಮೇಲೆ ಲೈಸೆನ್ಸ್ ವ್ಯಾಲಿಡೇಟ್ ಕೇಳುತ್ತೆ, ಅದನ್ನು ಹಾಕಿ. ಕಂಡಕ್ಟರ್ ಬ್ಯಾಡ್ಜ್ ನಂಬರ್ ಕೇಳುತ್ತೆ, ಅದನ್ನು ಹಾಕಿ. ಬ್ಯಾಡ್ಜ್ ನಂಬರ್ ಪಡೆದ ದಿನಾಂಕ ಕೇಳುತ್ತೆ, ಅದನ್ನು ಕೂಡ ಹಾಕಿ. ಸೊ ಇದನ್ನು ನೀವು ಬ್ಯಾಡ್ಜ್ ಕೊಟ್ಟಿರೋದನ್ನ ನೋಡ್ಕೊಂಡು ಹಾಕಿ ಲೈಸೆನ್ಸ್ನ ಅಂತ ಕೇಳ್ತಾ ಕೆಳಗಡೆ ಬಂದರೆ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಇರುತ್ತೆ, ಫೋಟೋನ ಕ್ಲಿಯರ್ ಆಗಿರೋ ಫೋಟೋ ಅಪ್ಲೋಡ್ ಮಾಡಿ. ಅದು 50 KB ಒಳಗೆ JPGದಲ್ಲಿ ಇರಬೇಕು. ಆಮೇಲೆ ಸಿಗ್ನೇಚರ್ ಮಾತ್ರ ಬ್ಲ್ಯಾಕ್ ಮಾರ್ಕರಲ್ಲಿ ಸಿಗ್ನೇಚರ್ ಹಾಕಿ ಅಪ್ಲೋಡ್ ಮಾಡೋದಿರುತ್ತೆ, ಯಾವುದೇ ಪೆನ್ನಲ್ಲಿ ಬ್ಲೂ ಇಂಕಲ್ಲಿ ಮಾಡಬೇಡಿ, ಬ್ಲ್ಯಾಕ್ ಸಿಗ್ನೇಚರು ಅದು ಮಾರ್ಕರಲ್ಲಿ ಇರಬೇಕು. ಅದಾದಮೇಲೆ ಕೆಳಗಡೆ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನೋಂದಣಿ ಅಥವಾ ರಿಜಿಸ್ಟರ್ ಆ್ಯಂಡ್ ಪೇ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಸೊ ನೀವು ನೋಂದಣಿ ಮತ್ತು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಿಲ್ಲ, ಆಟೋಮೆಟಿಕ್ಲಿ ನಿಮ್ಮದು ID ಎಲ್ಲ ಬಂದುಬಿಡುತ್ತೆ. ಸೊ ಇದನ್ನು ನೀವೆಲ್ಲ ಡೀಟೇಲ್ಸ್ ಸರಿ ಇದೆಲ್ಲ ನೋಡಿಕೊಂಡು ಒಂದು ಸಲ ಆಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಕ್ಯಾಂಡಿಡೇಟ್ ನೇಮು, ಅಪ್ಲಿಕೇಶನ್ ನಂಬರ್ ಎಲ್ಲ ಬರುತ್ತೆ. ಬಂದ ತಕ್ಷಣ ಕೆಳಗಡೆ ಪೇ ಬಟನ್ ಕಾಣಿಸುತ್ತೆ, ಅಂದರೆ ನಿಮ್ಮದು ಎಷ್ಟು ಪೇಮೆಂಟ್ ಮಾಡೋದಿರುತ್ತೆ ಅದ್ರ ಮೇಲೆ ನೋಡ್ಕೊಳ್ಳಿ, ಎಲ್ಲ ಡೀಟೇಲ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಫಸ್ಟ್ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ, ಆಮೇಲೆ ಸರ್ವರ್ ಇಶ್ಯೂದಿಂದ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳ್ತಾ ಪೇ ಮೇಲೆ ಕ್ಲಿಕ್ ಮಾಡಿ. ಪೇ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನೀವು ಇವಾಗ ನಿಮಗೆ ಪೇಮೆಂಟ್ ಮಾಡೋದಿರುತ್ತೆ. UPI ID ಮೇಲೆ UPI ID ನಂಬರ್ ಹಾಕಿ ಮಾಡಿ, ಇಲ್ಲ ಸ್ಕ್ಯಾನ್ ಮಾಡಿ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದ್ರ ಮುಖಾಂತರ ಪೇಮೆಂಟ್ನ ಮಾಡಿ ಅಂತ ಹೇಳ್ತಾ ಪೇಮೆಂಟ್ ಆದ ತಕ್ಷಣ ಕೆಳಗಡೆ ಬಂದ ತಕ್ಷಣ ಇಲ್ಲಿ ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಬರುತ್ತೆ, ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡ್ರೆ ಆಯಿತು. ಇಷ್ಟೇ ಫ್ರೆಂಡ್ಸ್, ತುಂಬ ಸಿಂಪಲ್ ಆಗಿದೆ. ಏನಾದರೂ ಡೌಟ್ ಇದ್ದರೆ ನನಗೆ ಕಾಲ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಇದ್ರ ಬಗ್ಗೆ ಎಲ್ಲ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತು ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋಗಳ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.